ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉಚಿತ ಶಿಕ್ಷಣ ಸೌಲಭ್ಯಗಳು ಲಭ್ಯವಿದ್ದರೂ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಹೌದು, ಚಳ್ಳಕೆರೆ ತಾಲೂಕಿನ ಸಾಣಿಕೆರೆ, ಬೆಳಗೆರೆ ಹಾಗೂ ಗೋಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕರಾದ ಎಸ್. ಜಯಣ್ಣ ಹೆಗ್ಗೆರೆ, ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್, ಚಳ್ಳಕೆರೆ ಹಾಗೂ ಜೆ. ಪಿ. ಡೆವಲಪರ್ಸ್ ಮತ್ತು ಪ್ರಮೋಟರ್ಸ್, ಬೆಂಗಳೂರು ಇವರ ವತಿಯಿಂದ ಉಚಿತ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್. ಜಯಣ್ಣ ಅವರು, ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಮೂಲಕ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಬೇಕು ಎಂದು ಕರೆ ನೀಡಿದರು. ಬಡ ಕುಟುಂಬಗಳು ಸಹ ಖಾಸಗಿ ಶಾಲೆಗಳತ್ತ ಮುಖ ಮಾಡುತ್ತಿರುವುದರಿಂದ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪುತ್ತಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೋಷಕರು ಮತ್ತು ಶಿಕ್ಷಕರು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಸತತ 3ನೇ ವರ್ಷದ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಬಿ. ಹೊನ್ನೂರಪ್ಪ ಹಾಗೂ ಸಹ ಶಿಕ್ಷಕರು ಸಮಾಜ ಸೇವಕರಾದ ಎಸ್. ಜಯಣ್ಣ ಮತ್ತು ರಾಮಚಂದ್ರಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಈ ಸಮಾಜಮುಖಿ ಕಾರ್ಯಕ್ಕೆ ಪೋಷಕರು, ಶಿಕ್ಷಕರು ಹಾಗೂ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜನಧ್ವನಿ ನ್ಯೂಸ್, ಚಳ್ಳಕೆರೆ. ಪ್ರತಿ ವರ್ಷ ನಮ್ಮ ಶಾಲೆಗೆ ಮುಂಚಿತವಾಗಿಯೇ ಕೇಳ್ತಾರೆ, ನಿಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ, ನಾವು ನೋಟ್ಬುಕ್ ಕೊಡ್ತೀವಿ ಅಂತ. ಪ್ರತಿ ಸಾಲಿನೂ ಅವರು ನಮಗೆ ಶಾಲೆಗೆ ನೋಟ್ಬುಕ್ಗಳನ್ನು ನಿಮ್ಮೆಲ್ಲರಿಗೂ ಸಹ ಕೊಡ್ತಾ ಇದ್ದಾರೆ. ಹಾಗೆ ಅವರು ಅದೇನೋ ಗೊತ್ತಿಲ್ಲ, ಕೊಡುಗೈ ದಾನಿಗಳು ಸುಮಾರು ನಮ್ಮದೊಂದೇ ಶಾಲೆ ಅಲ್ಲ, 3 ಪಂಚಾಯಿತಿ ಶಾಲೆಗಳಂದರೆ ಸುಮಾರು ಒಂದು 30ರಿಂದ 40-50 ಶಾಲೆಗಳು ಬರ್ತಾರೆ. ಅಷ್ಟು ಶಾಲೆಗಳಿಂದ ಅಷ್ಟು ಮಕ್ಕಳಿಗೆ ಅವರು ನೋಟ್ಬುಕ್ ಕೊಡ್ತಿದ್ದಾರೆ. ಅವರು ಇನ್ನೂ ಹೆಚ್ಚು ಬೇರೆ ಬೇರೆ ರೀತಿಯ ಮಕ್ಕಳಿಗೆ ಇನ್ನೂ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ದಾನ ಮಾಡ್ತಕ್ಕಂಥ ಶಕ್ತಿ, ಚೈತನ್ಯ ಭಗವಂತ ನೀಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ನೀವಿದ್ರೆ ನಮ್ಮ ಸ್ಕೂಲು ಟೀಚರ್ಸು ನಾವು ಎಲ್ಲ ಏನ್ ಬೇಕಾದ್ರೂ ಮಾಡೋದು. ಮೊದಲ ಈ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮಕ್ಕಳು. ಆದ್ರಿಂದ ಪ್ರೀತಿಯ ಮಕ್ಕಳಿಗೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಹಾಗೆ ವೇದಿಕೆಯ ಮೇಲೆ ತಕ್ಕಗೆ ನಾವು ಒಂದು ಉಚಿತ ನೋಟ್ ಪುಸ್ತಕವನ್ನು ಕೊಡಲು ನಮ್ಮ ತೀರ್ಮಾನ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ನಶಿಸಿ ಹೋಗ್ತಾ ಇದ್ದಾವೆ, ಅಂದ್ರೆ ಕಡಿಮೆ ಆಗ್ತಾ ಬರ್ತಾ ಇದಾವೆ. ಮೊದಲು 150-200 ಜನ ಇರ್ತಕ್ಕಂಥ ಸ್ಟ್ರೆಂತ್ ಇವತ್ತು 70-80 100 ಜನ ಇದ್ರೆ ಅದು ದೊಡ್ಡ ಶಾಲೆ ಅನ್ನೋ ಮಟ್ಟಕ್ಕೆ ಇದೆ ಇವತ್ತು. ಆದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಈ ಪ್ರೈವೇಟ್ ಶಾಲೆಗಿಂತೂ ಹೆಚ್ಚಿನದಾಗಿ ವ್ಯವಸ್ಥೆಗಳಾಗಬೇಕು, ಅವ್ರಿಗೂ ಒಂದು ಅನುಕೂಲಗಳಿರಬೇಕು, ಆ ಸ್ಕೂಲನ್ನು ಒಳ್ಳೆ ಬೆಳವಣಿಗೆ ಆಗಬೇಕು ಅನ್ನೋದು ನಮ್ಮ ಶಿಕ್ಷಕರ ಉದ್ದೇಶವಾಗಿರುತ್ತೆ. ಹಾಗೂ ನಾವು ಗ್ರಾಮಸ್ಥರು ಮತ್ತು ಸಮಾಜ ಸೇವಕರಾಗಿ ಕೂಡ ನಾವು ಅದನ್ನು ಬಯಸ್ತೀವಿ. ಇವತ್ತು ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬಿಟ್ಟು ತಿಂಗಳಿಗೆ 2000-3000 ಫೀಸ್ ಕಟ್ಟಿ ತಂದೆ ತಾಯಿ ಕಷ್ಟಪಟ್ಟು ಸಾಲ ಮಾಡಿ ಅಲ್ಲಿ ಓದಿಸಿ ಅವ್ರನ್ನ ಕೆಲ್ಸಕ್ಕೆ ಹೋಗ್ತಾರೋ ಮುಂದೆ ಏನಾಗ್ತಾರೋ ಗೊತ್ತಿಲ್ಲ. ಬರೀ ಸರ್ಕಾರಿ ಶಾಲೆಗಳಲ್ಲಿ ಕಷ್ಟಪಟ್ಟು ಓದಂತ ಎಲ್ಲ ಮಾಡಿದ್ದಾರೆ. ಈ ಕಾನ್ವೆಂಟು ಇನ್ನೊಂದು ಮೋಜು ಮಜಾ ಮಾಡ್ಕೊಂಡು ಬೆಳೆದಂತ ಮಕ್ಕಳು ಇವತ್ತು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಅವ್ರು ಶೋಕಿ ಮಾಡ್ಕೊಂಡು ಓಡೋದ್ರಲ್ಲೇ ನಿರತರಾಗಿರ್ತಾರೆ. ಆದ್ರಿಂದ ಬೆಳೆಯಬೇಕು ಅನ್ನೋ ಉದ್ದೇಶದಿಂದ ನಾವು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಒಳ್ಳೆಯ ಪುಸ್ತಕವನ್ನು ಕೂಡ ನಿಮಗೆ ಸಹಕಾರ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಕೊಡ್ತಾ ಇದ್ದೀವಿ. ನಿಮ್ಮ ತಂದೆ ತಾಯಿಗಳು ಯಾರು ನೀವು ಬಡವರಂತ ನಾವೆಲ್ಲೂ ಕೂಡ ಉಚಿತವಾಗಿ ಕೊಡ್ತೇವೆ.